ಎರಡನೇ ಬಾರಿಗೆ ತಾವು ಮುಖ್ಯಮಂತ್ರಿಗಳಾಗಿದ್ದೀರಿ. ನಿಮ್ಮ ಮುಖ್ಯಮಂತ್ರಿಗಳ ಕಾರ್ಯವೈಖರಿಯಲ್ಲಿ ಕಿಂಚಿತ್ತು ನಿಮಗೆ ಅಳಿವು ಸೇವೆ ಇನ್ನೂ ಕೂಡ ಗೊತ್ತಿದ್ರೆ ತಕ್ಷಣವೇ ತಾವು ಕಾರ್ಯೋನ್ಮುಖರಾಗಿ ಭಾರತ ದೇಶದ ಇತಿಹಾಸದಲ್ಲಿ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಒಂದು ಕರ್ತವ್ಯವನ್ನು, ಅವರ ತಪಸ್ಸಿನ ಫಲವನ್ನು ತಾವು ಅರ್ಥ ಮಾಡ್ಕೊಂಡಿದ್ರೆ ಇನ್ನೊಂದು ವಾರದಲ್ಲಿ ತಾವು ದಾಸೋಹ ದಿನವನ್ನು ಏನು ಜನವರಿ 21ನೇ ತಾರೀಕು ಕರ್ನಾಟಕ ಸರ್ಕಾರ ದಾಸೋಹ ದಿನವನ್ನಾಗಿ ಮಾಡಿ ಪರಮ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಸಮರ್ಪಣೆ ಮಾಡ್ತೀವಿ ಅನ್ನೋ ಮಾತನ್ನು ಆದೇಶದ ಮುಖೇನ ಕರ್ನಾಟಕ ಸರ್ಕಾರ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಿ ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಮಠಕ್ಕೆ ಏನೇನು ಇದೆ ಒತ್ತಾಸೆ ಇಲ್ಲ. ಆದರೆ ಸರ್ಕಾರಕ್ಕೆ ಒಂದಷ್ಟು ಇಮೇಜ್ ಬರ್ತದೆ, ಶ್ರೀಕೃಷ್ಣ ಗೌರವ ಬರ್ತದೆ. ಏನೆಲ್ಲ ತಪ್ಪುಗಳಿವೆ ಎಲ್ಲ ಒಂದು ಕಡೆ ನಮ್ಮ ಜನ ಮರೆತು ಹೋಗ್ತಾರೆ. ಪುಣ್ಯರನ್ನ ಎಲ್ಲ ಒಂದು ಕಡೆ ನಾವು ಸ್ಮರಣೆ ಮಾಡೋದ್ರಿಂದ ನಾವು ಮಾಡಿರ್ತಕ್ಕಂಥ ಬಹುತೇಕ ಪಾಪಗಳನ್ನು ನಾವು ತೊಳೆಯಬಹುದು ಅನ್ನುವ ಒಂದು ಭಾವನೆಗಳಿರೋದ್ರಿಂದ ಇಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅನ್ನೋ ಮಾತನ್ನು ಹೇಳಿ